ಇಲ್ಲಿ ನೋಡಿ ಮೊನ್ನೆ ಕಲ್ಸಕ್ರೆ ಫೋಟೋ ಹಾಕಿದ್ದೆ ಅಲ್ವಾ, ತುಂಬ ಕಾಮೆಂಟ್ಸ್ ಬಂದಿತ್ತು, ಇದು ಮನೆಯಲ್ಲೇ ಮಾಡ್ಬೋದಾ, ಕಷ್ಟ ಅಲ್ವಾ ಅಂತ. ಏನಿಲ್ಲ, ಈಸಿಯಾಗಿ ಮಾಡ್ಬೋದು. ನಿಮಗೂ ಇಂಟ್ರೆಸ್ಟ್ ಇದೆ ಅಂದರೆ, ಇನ್ನೂ ಡೌಟ್ ಇದ್ದರೆ ನಂಗೆ ಕಾಮೆಂಟಲ್ಲಿ ತಿಳಿಸಿ, ನಾನು ಹೇಗೆ ಅಂತ ನಿಧಾನ ಕೇಳ್ತೀನಿ. ಈ ಥರ ಇದು ಬಟ್ಲು ಕಲ್ಸಕ್ರೆ, ಇದು ನೈವೇದ್ಯಕ್ಕೆ, ದೇವ್ರ ನೈವೇದ್ಯಕ್ಕೆ. ಇವಾಗ ಬೇಸಿಗೆ ಅಲ್ವಾ, ಈ ತಂಪಾಗಿರುತ್ತೆ, ಬಾಡಿಗೆ ಒಂದೊಂದು ಬಾಯಲ್ಲಿ ಹಾಕ್ಕೊಂಡ್ರೂ ಬಾಯಿ ಕೂಲ್ ಕೊಡುತ್ತೆ. 3 ಲೋಟ ಸಕ್ಕರೆ ಹಾಕ್ಬಿಟ್ಟು 3/4 ಲೋಟ ನೀರು, ಅಂದರೆ 1 ಲೋಟ ಸಕ್ಕರೆಗೆ ಅರ್ಧ ಲೋಟ ನೀರು ಇಡಿಸುತ್ತೆ. 3 ಲೋಟಕ್ಕೆ 1.5 ಇಡಿಸುತ್ತೆ. ನಾನು 3/4 ಹಾಕಿದ್ದೀನಿ. ಇದು ಕರಿಗೆ ಕುದಿಯೋವಾಗ ಇನ್ನು 3/4 ಲೋಟ ಹಾಕ್ಕೋತೀನಿ. ಆವಾಗ ಕಲ್ಸಕ್ರೆ ಅಲ್ವ, ಇದು ಕಲ್ಲಂಗೆ ಡೈಮಂಡ್ ಶೇಪ್, ಡೈಮಂಡ್ ಹಂಗೆ ಕಾಣುತ್ತೆ. ಇದು ನೋಡಿ, ಇನ್ನು 3/4 ಲೋಟ ಹಾಕ್ಬಿಟ್ಟಿದ್ದೀನಿ, ಅದು ಸ್ಕಿಪ್ ಆಗಿದೆ. ಈ ಥರ ನಾವು ಎಳೆದ್ರೆ ಹಿಂಗೆ ಪಾಕ ಎತ್ಕೊಂಡು ಕಟ್ಟಾಗಬಾರ್ದು, ಮಧ್ಯೆ ಎರಡು ಬೆರಳು ಮಧ್ಯೆ ಹಿಂಗೆ ತೆಗಿತೀವಲ್ಲ ಪಾಕ, ಹಂಗೆ ಇರಬೇಕು ನೋಡಿ. ಯಾವರೆಗೂ ಪಾಕ ಬರಬೇಕು, ತುಂಬ ಜಾಸ್ತಿನೂ ಬರಬಾರ್ದು. ನೋಡಿ ಇವಾಗ ಹಿಂಗೆ ಅಂಟ್ಕೊಂಡು ಹಿಂಗೆ ಬರುತ್ತೆ, ಇದು ಕರೆಕ್ಟು. ಇದು ಹೈ ಫ್ಲೇಮಲ್ಲೇ ಮಾಡ್ಕೋಬೇಕು, ಕಮ್ಮಿ ಇದರಲ್ಲಿ ಮಾಡ್ಕೋಬಾರ್ದು ನೋಡಿ. ಈ ಥರ ನೀವು ಈ ಕುದಿಯೋವಾಗ ಅಲ್ಲೇ ನಿಂತಿರಬೇಕು, ಯಾಕೆಂದರೆ ನಾವು ಸ್ವಲ್ಪ ಮಾಡ್ಕೋತೀವಲ್ವ, ಅದಕ್ಕೆ. ಅಷ್ಟರೊಳಗೆ ತಟ್ಟೆಗೆ ನೀರು ಹಾಕ್ಬಿಟ್ಟು ಎಲ್ಲ ಬಗ್ಗಿಸ್ಬಿಟ್ಟು ತಟ್ಟೆ ತೇವ ಇರಬೇಕಷ್ಟೇ, ನೀರಿರಬಾರ್ದು. ಇವಾಗ ಆಗಿದೆ ಪಾಕ, ಇದರಲ್ಲಿ ಹಾಕ್ಕೋಬೇಕು. ನಾವು ಚಿಕನ್ನಲ್ಲಿ ಗುಡ್ಡೆ ಆಟ ಆಡ್ತಾಯಿದ್ವಿ ನೋಡಿ, ಮಣ್ಣಲ್ಲಿ ಗುಡ್ಡೆಗಳು ಇಟ್ಬಿಟ್ಟು ಎಲ್ಲಂದರೆ ಅಲ್ಲಿ ಬಚ್ಚಿಡ್ತಾಯಿದ್ವಿ. ಇನ್ನೊಬ್ರು ಹುಡುಕ್ಬೇಕಾಗಿತ್ತು. ಆ ಗುಡ್ಡೆ ಆಟ ಯಾರ್ಯಾರಿಗೆ ನೆನಪು ಬರುತ್ತೋ ಕಾಮೆಂಟಲ್ಲಿ ತಿಳಿಸಿ. ಆ ಥರ ಗುಡ್ಡೆ ಇದ್ರ ಮೇಲೆ ಹಾಕಬೇಕು ಸಕ್ಕರೆಯನ್ನು. ಆವಾಗ ನಾವು ಆ ಪಾಕದ ಮೇಲೆ ಸಕ್ಕರೆ ಹಿಂಗೆ ಹಾಕಿದಾಗ ಆ ತೂಕಕ್ಕೆ ಒಳಗೋಗಿರುತ್ತಲ್ಲ ಸಕ್ಕರೆ, ಅದು ಬೌಲ್ ಹಂಗೆ ಬರುತ್ತೆ ಬಟ್ಲು. ಎಲ್ಲನೂ ಈ ಥರ ಹಾಕ್ಬಿಟ್ಟು ಒಂದು ಸೈಡ್ಗೆ ಇಟ್ಬಿಟ್ಟು, ಇವತ್ತು ನಾವು ಹಾಕಿದ್ವಿ ಅಂದರೆ ನಾಳೆ ನಾಡಿದ್ದು ತೆಗಿಬೇಕು. ನಾಡಿದ್ದವರೆಗೂ ಇದು ಹಂಗೇ ಇರಬೇಕು ನೋಡಿ. 3 ದಿವಸ ಆದಮೇಲೆ 3ನೇ ದಿವಸ ಸಾಯಂಕಾಲ ಈ ಸಕ್ಕರೆ ಎಲ್ಲ ಕೈಯಲ್ಲಿ ನಿಧಾನಕ್ಕೆ ಹಿಂಗೆ ಅಂತ ಇದ್ದೀನಿ. ಜೋರಾಗಂದರೆ ಆ ಒಳಗೆ ಒಂದು ಪಾಕ ಇರುತ್ತೆ, ಅದು ಮೇಲೆ ಬಂದುಬಿಡುತ್ತೆ. ಅದಕ್ಕೋಸ್ಕರ ಅಲ್ಲಿಗೂ ಒಂದು ಕಡೆ ಬಂದುಬಿಡ್ತು, ತೋರಿಸ್ತೀನಿ ರೀ. ಈ ಸಕ್ಕರೆ ಎಲ್ಲ ತಗೊಂಡ್ಬಿಡ್ಬೇಕು. ಎಲ್ಲ ವಾಪಸ್ ತಗೊಂಡು ಒಂದು ಚಾಕು ತಗೊಂಡು ಒಂದು ಕೊನೆಗೆ ನೋಡಿ, ಅಲ್ಲಿ ಈ ಕಡೆ ಆಗಿದೆ ಅಂತೇಳಿ ನಾನು ಈ ಕಡೆ ತಿರುಗಿಸ್ತಾ ಇದ್ದೀನಿ. ಅಲ್ಲಿ ನೋಡಿ, ಅದು ತೂತಾಗಿದೆ. ಒಂದು ಸ್ವಲ್ಪ ಚಾಕುನಲ್ಲಿ ಹಂಚುಚ್ಚಿಬಿಟ್ಟು ಗೋಡೆಗೆ ಒಂದು ಬೌಲ್ ಇಟ್ಬಿಟ್ಟು ಅದ್ರ ಮೇಲೆ ನಿಲ್ಲಿಸ್ಬಿಡ್ಬೇಕು ಇದನ್ನ. ಅದರಲ್ಲಿರೋ ಪಾಕ ಎಲ್ಲ ಇಲ್ಲಿ ಬಂದುಬಿಡುತ್ತೆ ನೋಡಿ. ಆಶ್ಚರ್ಯ ಆಗ್ತಾಯಿದೆಯಾ? ಆರಾಮಾಗಿ ಮಾಡ್ಬೋದು. ಇಂಟ್ರೆಸ್ಟ್ ಇರೋರು ಮಾಡಿ, ಇಲ್ಲಾಂದರೆ ಬೇರೆಯವ್ರು ಮಾಡಬೇಡಿ, ಫಜೀತಿ ಆಗುತ್ತೆ. ರುಚಿ ಹೆಂಗಿರುತ್ತೆ ಗೊತ್ತಾ? ಇದು ನಾವು ಫ್ರೆಶ್ಶಾಗಿ ಮಾಡಿರ್ತೀವಲ್ವಾ ಸಕ್ಕರೆನಲ್ಲೇ, ಅದು ಅದ್ರ ಘಮ. ಕಲ್ಸಕ್ರೆ ಅಂದರೆ ಹಿಂಗಿರಬೇಕು ಅನಿಸುತ್ತೆ. ನಾವು ಕೊಂಡ್ಕೊಳ್ಳೋದು ಏನಾಗುತ್ತೆ ಅಂದರೆ, ಈ ಶಿರಾ ಬಂದಿದೆ ನೋಡಿ, ಅದೇ ವಾಪಸ್ ಹಾಕಿ ಮಾಡ್ತಾಯಿರ್ತಾರೆ. ಅದ್ರದ್ದೇ ಘಮ ಬೇರೆ ಆಗಿಬಿಡುತ್ತೆ. ಇದು ನಾವು ನಿಲ್ಲಿಸಿದ್ವಲ್ಲ ಶಿರಾ ಎಲ್ಲ ಬಗ್ಗೋಕ್ಕೆ, ಮಾರನೇ ದಿವಸ ಬೆಳಿಗ್ಗೆಗೋ ಇಲ್ಲ ಮಧ್ಯಾಹ್ನ ನಮ್ಗೆ ಯಾವಾಗ ಫ್ರೀ ಆದರೆ ಆವಾಗ ಒಂದು ಶೀಟೋ ಒಂದು ಪೇಪರ್ ಹಾಕ್ಕೊಂಡು ಈ ಥರ ಬೋರ್ಲಾಕ್ಬೇಕು. ತಟ್ಟೆ ಬೋರ್ಲಾಕಿ ಮೇಲೊಂದು ಏಟು ಹಾಕಿದರೆ ಎಲ್ಲ ಬಿದ್ದೋಗುತ್ತೆ. ಇದು ನೋಡಿ ಎಷ್ಟು ಚೆನ್ನಾಗಾಗಿದೆ. ನಾನು ಹೇಳಿದೆ ಅಲ್ವಾ, ಬಟ್ಲಾಗುತ್ತೆ ಅಂತ. ಹಿಂಗಾಗುತ್ತೆ. ದೇವ್ರ ನೈವೇದ್ಯಕ್ಕೆ 2 ಇಟ್ಬಿಟ್ಟು ಕುಂಕುಮ ಇಟ್ಟು ಕೊಟ್ಬಿಡ್ಬೋದು. ಮತ್ತು ಇದು ಹಂಗೆ ಬಾಯಿಗೆ ಹಾಕ್ಕೋಬೋದು, ಒಂದೊಂದು ಮೈಗೆ ತಂಪು. ಈ ಜ್ಯೂಸು ಶರ್ಬತ್ ಮಾಡ್ಕೊಳ್ಳೋವಾಗ ಹಾಕ್ಕೋಬೋದು, ನಿಂಬೆಹಣ್ಣು ಜ್ಯೂಸ್ಗೆ ಹಾಕ್ಕೋಬೋದು, ಎಲ್ಲಕ್ಕೂ ಹಾಕ್ಕೋಬೋದು ನೋಡಿ. ತುಂಬ ಘಮ ಬರುತ್ತೆ. ಈ ಕಲ್ಸಕ್ರೆಗೆ ಏನು ಘಮ ಅಂತೀರೇನೋ, ಕಲ್ಸಕ್ರೆ ಘಮನೇ ಬೇರೆ ಇರುತ್ತಲ್ವ. ಸಕ್ಕರೆಗೂ ಕಲ್ಸಕ್ರೆಗೂ ಡಿಫ್ರೆನ್ಸ್ ಗೊತ್ತಲ್ವ ನಿಮಗೆ? ಇದು ಇನ್ನೂ ಚೆನ್ನಾಗಿರುತ್ತೆ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಮಾಡ್ಕೊಳ್ಳಿ ಆರಾಮಾಗಿ, ಅದು ಖುಷಿ ಬರುತ್ತೆ. ನಾನು ನಿಮ್ಗೆ ತೋರಿಸೋಣ ಅಂತಲೇ ಮಾಡಿದ್ದೀನಿ. ಈ ನಡುವೆ ಎಲ್ಲ ವೀಡಿಯೋಗಳು ಸರಿಯಾಗಿ ಹಾಕಿಲ್ಲ, ಇನ್ಮೇಲೆ ಹಾಕ್ತೀನಿ. ಸ್ವಲ್ಪ ಬ್ಯುಸಿ ಇದೆ, ಇನ್ನೂ 1 ವಾರನೂ ಬ್ಯುಸಿ ಇದೆ. ಅಲ್ಲಿಗೂ ಒಂದೊಂದು ಅಪ್ಲೋಡ್ ಮಾಡ್ತಾಯಿರ್ತೀನಿ. ಮತ್ತು ಒಳ್ಳೊಳ್ಳೆ ವೀಡಿಯೋಗಳು ಕೊಡ್ತೀನಿ. ಹತ್ರ ತುಂಬ ವೀಡಿಯೋಗಳಿಲ್ಲ, ಮಾಡೋದಿದೆ ತುಂಬ ಚೆನ್ನಾಗಿ. ಅದಕ್ಕೆ ಎಲ್ಲನೂ ಹಾಕ್ತೀನಿ. ಎಲ್ಲರಿಗೂ ಇಷ್ಟ ಆಯ್ತಾದರೆ ಲೈಕ್ ಮಾಡಿ, ಶೇರ್ ಮಾಡಿ.